ಶಿವಕುಮಾರ್, ಮೇಡಮ್ ಕೆಲ್ಸಕ್ಕೆ ಹೊರಟ್ರಾ? ಡ್ರಾಪ್ ಮಾಡ್ಲಾ? ಇಲ್ಲ ಶಿವಕುಮಾರ್, ಟೈಮ್ ಇದೆ ಇನ್ನು. ನಾನು ಬಸ್ಸಲ್ಲೇ ಹೋಗಿ ಬರ್ತೀನಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನ್ ಹೇಳಿ ಮೇಡಮ್? ನಮ್ಮ ಹತ್ರ ಬೊಂಬೆ ಇತ್ತಲ್ಲ, ಅದು ನನ್ನ ಅಮ್ಮ ಅಮ್ಮ ಅಂತ ಕೂಗ್ದಂಗಾಯ್ತು. ಆದ್ರೆ ಕಣ್ಬಿಟ್ಟು ನೋಡಿದಾಗ ಅದ್ ಬರೀ ಕನ್ಸು ಅಂತ ಗೊತ್ತಾಯ್ತು. ಆದ್ರೆ ಬೊಂಬೆ ನನ್ ರೂಮಲ್ಲಿ ಕಾಣಿಸ್ತಾ ಇಲ್ಲ ಶಿವಕುಮಾರ್. ಎಲ್ಲಿದೆ? ಯಾರು ತಗೊಂಡು ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಕ್ಕಳ ರೂಮಲ್ಲೂ ಕೂಡ ನೋಡ್ದೆ, ಅಭಿರಾಮಿ ಇದ್ ರೂಮಲ್ಲೂ ನೋಡ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ ಅದು. ಆ ಬೊಂಬೆ ಜೊತೆ ನೀವು ತುಂಬಾ ಅಟ್ಯಾಚ್ ಆಗಿದ್ದೀರಾ, ಅದಕ್ಕೆ ನಿಮ್ಗೆ ಆ ಥರ ಕನಸು ಬಿಡ್ತಾ ಇದೆ. ನಾನೊಂದ್ಸಲ ಇಡೀ ಮನೆ ಹುಡುಕ್ತೀನಿ, ಅದು ಸಿಗ್ಲಿಲ್ಲ ಅಂದ್ರೆ ಅದೇ ಥರ ಇನ್ನೊಂದು ಬೊಂಬೆ ತಗೊಂಡು ಬರ್ತೀನಿ. ಶಿವಕುಮಾರ್, ಅದೇ ತರ ಬೊಂಬೆ ಸಿಗ್ಬೋದು, ಆದ್ರೆ ಆ ಬೊಂಬೆ ಸಿಗಲ್ವಲ್ಲ. ನೀವೇನೇ ಹೇಳಿ ಶಿವಕುಮಾರ್, ಆ ಬೊಂಬೆ ಬರೀ ಬೊಂಬೆ ಅಂತ ಅನಿಸ್ತಾ ಇರ್ಲಿಲ್ಲ ನನ್ಗೆ. ಆ ಬೊಂಬೆನ ಮುಟ್ಟಿದಾಗ ಜೀವಂತವಾಗಿರೋ ಒಂದ್ ಮಗುನ ಮುಟ್ಟಿದಾಗ ಆಗ್ತಾ ಇತ್ತು. ಎಷ್ಟೋ ಸಲ ನನ್ ಭಾವನೆಗಳಿಗೆ ಅದು ಸ್ಪಂದಿಸ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಹೇಳಿದ್ರೆ ಇದೇನೋ ವಿಚಿತ್ರ ಅಂತ ಅನ್ನಿಸ್ಬಹುದು. ಇನ್ಫ್ಯಾಕ್ಟ್ ಆ ಬೊಂಬೆ ನನ್ ಜೊತೆ ಇದ್ದಾಗ ನನ್ ಕಳ್ಕೊಂಡಿರೋ ನಮ್ ಶಾಂಭವಿನೇ ನನ್ ಜೊತೆ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಕೇಳಕ್ಕೆ ಇದೇನಪ್ಪ ಹುಚ್ಚತನ ಅಂತ ಅನ್ನಿಸ್ಬಹುದು. ಆದ್ರೆ ಏನ್ ಮಾಡೋದು, ಕೆಲವೊಂದ್ಸಲ ನಮ್ ಫೀಲಿಂಗ್ಸ್ಗೆ, ನಮ್ ಎಮೋಷನ್ಸ್ಗೆ ಲಾಜಿಕ್ ಅನ್ನೋದಿರಲ್ಲ ಅಲ್ವಾ? ಇಲ್ಲ ಮೇಡಮ್, ನನಗೂ ಅದು ಒಂದು ಸಾಮಾನ್ಯ ಬೊಂಬೆ ಅಂತ ಅನ್ನಿಸ್ತಾ ಇರಲಿಲ್ಲ. ಸರಿ, ಯಾವ್ದಕ್ಕೂ ನನ್ಗೋಸ್ಕರ ಆ ಬೊಂಬೆನ ಹುಡುಕಿ ಶಿವಕುಮಾರ್. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮನೇಲಿ ಯಾರಿಗೂ ಕೂಡ ಕಪ್ಪಟ್ಟೆ ಹಾಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಸರಿ ಮೇಡಮ್, ಆಯ್ತು. ಬರ್ತೀನಿ. ಓಕೆ ಮೇಡಮ್. ಶಿವಗಾಮಿ ನಿಂತ್ಕೋ. ಏನು? ನಮ್ಮ ವೈನಿಯವರು ನಿನ್ ಜೋಡಿ ಮಾತಾಡ್ಬೇಕಂತ. ಏನ್ ಮಾತಾಡ್ಬೇಕಂತೆ? ಅವರ ಬಂದ್ರು ನೋಡು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮಗನ ಕೇಸು ವಿಚಾರಣೆಗೆ ಬರ್ತಿದೆ. ನೀನು ನನ್ನ ಮಗನ ಪರವಾಗಿ ಸಾಕ್ಷಿ ಹೇಳಬೇಕು. ಸರಿ, ಆಯ್ತು, ಹೇಳ್ತೀನಿ ಬಿಡಿ. ಆದ್ರೆ ನಂದೊಂದು ಕಂಡೀಷನ್. ನಿಮ್ ಮಗ ರಾವಣಿಂದ ನನಗ್ ಬೇಕಾದವರಿಬ್ರು ಸತ್ತಿದ್ದಾರೆ. ಅವರಿಬ್ರನ್ನ ನನ್ ಕಣ್ಮುಂದೆ ಜೀವಂತವಾಗಿ ತಂದು ನಿಲ್ಸಿ